ಬಗೆದಷ್ಟು ಬಯಲಾಗ್ತಾ ಇದೆ ಐನಾತಿ ಐಶ್ವರ್ಯ ವಂಚನೆ ಕೇಸ್. ವಂಚಕೆ ಐಶ್ವರ್ಯ ಗೌಡಾಳ 3 ಐಷಾರಾಮಿ ಕಾರ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಐಷಾರಾಮಿ ಕಾರ್ಗಳನ್ನ ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ. ಪತಿ ಹರೀಶ್ ಹೆಸರಿನಲ್ಲಿದ್ದಂತಹ ಕಾರುಗಳು ಇವು. ಐಶ್ವರ್ಯ ಗೌಡ ಅವರ ಹತ್ರ 3 ಐಷಾರಾಮಿ ಕಾರ್ಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಅದನ್ನ ಸೀಸ್ ಮಾಡಿದ್ದಾರೆ. ಆಡಿ, ಬಿಎಂಡಬ್ಲ್ಯೂ ಹಾಗೂ ಫಾರ್ಚುನರ್ 3 ಕಾರ್ಗಳಿದ್ವಂತೆ. ಆ 3ಅನ್ನು ಸೀಸ್ ಮಾಡಿದ್ದಾರೆ. ನಿನ್ನೆ ದಾಳಿಯ ವೇಳೆ ಪೊಲೀಸರು ಸೀಸ್ ಮಾಡಿದ್ದಾರೆ. ಸುಮಾರು 8 ಕೋಟಿಗಟ್ಟಲೆ ವಂಚನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಐಶ್ವರ್ಯ ವಂಚನೆ ಕೇಸ್ನಲ್ಲಿ ಬಗೆದಷ್ಟು ಇದರ ಹೂರಣ ಹೊರಗಡೆ ಬರ್ತಾನೆ ಇದೆ. ಐಷಾರಾಮಿ ಕಾರ್ಗಳು ಏನೆಲ್ಲ ಇತ್ತು ಈಕೆ ಹತ್ರ ಅಂತ, ಎಷ್ಟು ಇದರ ಆಳ ಆಗ್ಲ ಏನು ಈ ಕೇಸ್ದು ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈ ಒಂದು ಡಿ.ಕೆ. ಸುರೇಶ್ ತಂಗಿ ತಾನು ಅಂತ ಹೇಳ್ಕೊಂಡು ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ಚಂದ್ರಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಹೈಕೋರ್ಟ್ ಒಂದು ಮಧ್ಯಂತರ ಜಾಮೀನನ್ನು ನೀಡಿತು. ಈಗ ಹೊರಗಡೆ ಬಂದಿರತಕ್ಕಂಥ ಐಶ್ವರ್ಯ ಗೌಡಗೆ ಆರ್ಆರ್ ನಗರ ಪೊಲೀಸರಿಂದ ತನಿಖೆಯ ಬಿಸಿ ಶುರುವಾಗಿರ್ತಕ್ಕಂಥದ್ದು. ಏನು ಶ್ವೇತಾ ಗೌಡ ಅನ್ನೋ ಒಂದು ಉದ್ಯಮಿ ಬಂದು ದೂರನ್ನು ಕೊಡ್ತಾರೆ. 3.25 ಕೋಟಿ ಹಣ ಜೊತೆಗೆ 450 ಗ್ರಾಂ ಚಿನ್ನಾಭರಣವನ್ನ ಐಶ್ವರ್ಯ ಗೌಡ ದಂಪತಿ ವಂಚನೆ ಮಾಡಿದ್ದಾರೆ ಅಂತೇಳಿ ಐಶ್ವರ್ಯ ಗೌಡ, ಹರೀಶ್ ಹಾಗೇನೆ ಒಬ್ಬ ಬೌನ್ಸರ್ ಮೇಲೆ 3 ಜನರ ಮೇಲೆ ಎಫ್ಐಆರ್ ಆರ್ಆರ್ ನಗರ ಠಾಣೆಯಲ್ಲಿ ದಾಖಲಾಗುತ್ತೆ. ಇದರ ಭಾಗವಾಗಿ ನಿನ್ನೆ ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿಯನ್ನ ಮಾಡುವಂತ ಆರ್ಆರ್ ನಗರ ಪೊಲೀಸರು ಅಲ್ಲಿ 29 ಕೆಜಿ ಬೆಳ್ಳಿ, 100 ಗ್ರಾಂ ಚಿನ್ನ ಸೇರಿದಂತೆ ವಿವಿಧ ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ. ಅಲ್ಲದೆ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಆರ್ಆರ್ ನಗರ ಪೊಲೀಸ್ ಠಾಣೆ ಬಳಿ ಈಗಾಗಲೇ ಅವರ ಮನೆಯಲ್ಲಿದ್ದಂತ 3 ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಒಂದು ಆಡಿ ಕಾರ್ ಆದ್ರೆ ಮತ್ತೊಂದು ಬಿಎಂಡಬ್ಲ್ಯೂ ಜೊತೆಗೆ ಫಾರ್ಚುನರ್ ಕಾರ್, ಒಟ್ಟು 3 ಕಾರ್ಗಳನ್ನ ಸೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಆಡಿ ಕಾರು 1 ಕೋಟಿಗೂ ಅಧಿಕ ಮೌಲ್ಯ ಇದೆ, ಬಿಎಂಡಬ್ಲ್ಯೂ 1 ಕೋಟಿಯಷ್ಟಿದೆ, ಸುಮಾರು ಫಾರ್ಚುನರ್ ಸಹ ಸುಮಾರು 50 ಲಕ್ಷಕ್ಕೂ ಜಾಸ್ತಿ ಮೊತ್ತವನ್ನು ಹೊಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇವೆಲ್ಲವೂ ಏನು ಪತಿ ಹರೀಶ್ ಹೆಸರಲ್ಲಿದ್ದಾವೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಏನು ಇವುಗಳನ್ನೆಲ್ಲವನ್ನು ವಂಚನೆ ಮಾಡಿದ ದುಡ್ಡಲ್ಲೇ ತೆಗೆದುಕೊಂಡಿದ್ದಾಳ ಅಥವಾ ಈಕೆಯ ಆದಾಯದ ಮೂಲ ಏನು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೇಳೋದಕ್ಕೆ ಇವತ್ತು ವಿಚಾರಣೆಗೆ ಬರಬೇಕು ಅಂತೇಳಿ ಐಶ್ವರ್ಯ ಗೌಡಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ 11 ಗಂಟೆಗೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ವಿಚಾರಣೆಗೆ ಬರ್ತಾರೆ ಅನ್ನೋ ಮಾಹಿತಿಗಳಿರ್ತಕ್ಕಂಥದ್ದು. ಹೀಗಾಗಿ ಚಂದ್ರಲೇಔಟ್ ಪೊಲೀಸರದು ಒಂದು ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಆರ್ಆರ್ ನಗರ ಠಾಣಾ ಪೊಲೀಸರಿಂದ ತನಿಖೆ ಬಿಸಿ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಏನು ಜಸ್ಟಿಫೈ ಕೊಡ್ತಾರೆ ಇವತ್ತು ಐಶ್ವರ್ಯ ಗೌಡ ಅನ್ನೋದು ಎಲ್ಲರ ಕುತೂಹಲ ಇರತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಐಷಾರಾಮಿ ಕಾರುಗಳು, ಇಷ್ಟು ಹಣದ ವ್ಯವಹಾರ ಇವೆಲ್ಲವೂ ಇರಬೇಕಾದ್ರೆ ಇವರಿಗೆ ಆದಾಯದ ಮೂಲ ಏನು ಅನ್ನೋದು ಪೊಲೀಸರಿಗೆ ಇನ್ನೂ ಪ್ರಶ್ನೆ ಆಗೇ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅವರ ವಿಚಾರಣೆ ನಡೆಯುವಂಥದ್ದು. ಶ್ರೀಲಕ್ಷ್ಮಿ, ಅವು ಕೂಡ ಸಿಕ್ಕಿದ್ದಂಥದ್ದು. ಸೊ ಇವತ್ತು ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ಯಾವ ದಿಕ್ಕಿನಲ್ಲಿ ಸಾಗಬಹುದು, ಇನ್ನಷ್ಟು ಈ ರೀತಿ ವಸ್ತುಗಳು, ಐಷಾರಾಮಿ ವಸ್ತುಗಳು ಸಿಗಬಹುದಾ, ಏನೆಲ್ಲ ಆಗಬಹುದು? ಶ್ರೀಲಕ್ಷ್ಮಿ, ಏನು ನಾನು ಈಗಾಗಲೇ ಹೇಳಿದಂತೆ ಏನು ಒಂದು ಚಂದ್ರಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಮಧ್ಯಂತರ ಜಾಮೀನು ಕೊಡುವಂಥಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ಹೇಳುತ್ತೆ. ಏನು ಈ ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನು ಕೊಡಿ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಅಧಿಕೃತವಾಗಿ ಆಕೆಗೆ ನೀಡಿಲ್ಲ, ಈ ಕೆಲವೊಂದು ಲೂಪ್ ಹೋಲ್ಸ್ ಅನ್ನು ಇಟ್ಕೊಂಡು ಆಕೆಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ತನಿಖೆಗೆ ಯಾವುದೇ ರೀತಿಯ ಸ್ಟೇ ಆಗಲಿ ಅಥವಾ ತನಿಖೆಗೆ ಯಾವುದೇ ರೀತಿಯ ನಿರ್ಬಂಧವನ್ನು ಹೈಕೋರ್ಟ್ ನೀಡಿಲ್ಲ. ಹೀಗಾಗಿ ಏನು ಪೊಲೀಸರು ತನಿಖೆಯನ್ನು ಒಂದು ಕಡೆ ಚಂದ್ರಲೇಔಟ್ ಪೊಲೀಸರು ಮುಂದುವರಿಸ್ತಾರೆ. ಅಲ್ಲಿ ವನಿತಾ ಐತಾಳ್ ದೂರನ್ನು ನೀಡಿದ್ರು. 14 ಕೋಟಿಯಷ್ಟು ಹಣ, 14 ಕೆಜಿಯಷ್ಟು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಸುಮಾರು 9 ಕೋಟಿಯಷ್ಟು ಸಾಲವನ್ನು ಕೊಡಬೇಕಾಗಿತ್ತು, ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದಾದ ಬಳಿಕ ಮಂಡ್ಯದಲ್ಲಿ ಒಂದು ಎಫ್ಐಆರ್ ದಾಖಲಾಗುತ್ತೆ. ಜೊತೆಗೆ ಈಗ ಆರ್ಆರ್ ನಗರದಲ್ಲೂ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ ಆಕೆಯ ಬಂಧನ ಏನು ವಿಚಾರಣೆಗೆ ಬಂದಿಲ್ಲ, ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಪೊಲೀಸರು ಬಂಧನ ಮಾಡೋ ಸಾಧ್ಯತೆ ಇರುತ್ತೆ. ಅದನ್ನು ಹೊರತುಪಡಿಸಿ ಆಕೆ ವಿಚಾರಣೆಗೆ ಬಂದು ಸರಿಯಾದ ಸಮಜಾಯಿಷಿ ಕೊಟ್ಟರೆ ಆಕೆಯನ್ನ ಬಂಧನ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಒಮ್ಮೆ ಮಧ್ಯಂತರ ಜಾಮೀನು ನೀಡಿರೋದ್ರಿಂದ ಪೊಲೀಸರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾರೆ. ಸದ್ಯಕ್ಕೆ ವಿಚಾರಣೆ ಯೋಗ್ಯ ಬಂದಾಗ ನಂತರದ ಪ್ರೋಸೆಸ್ ಬಗ್ಗೆ ಪೊಲೀಸರು ತೀರ್ಮಾನ ಮಾಡುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಬಗೆದಷ್ಟು ಬಯಲಾಗ್ತಾ ಇದೆ ಐನಾತಿ ಐಶ್ವರ್ಯ ವಂಚನೆ ಕೇಸ್. ವಂಚಕೆ ಐಶ್ವರ್ಯ ಗೌಡಾಳ 3 ಐಷಾರಾಮಿ ಕಾರ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಐಷಾರಾಮಿ ಕಾರ್ಗಳನ್ನ ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ. ಪತಿ ಹರೀಶ್ ಹೆಸರಿನಲ್ಲಿದ್ದಂತಹ ಕಾರುಗಳು ಇವು. ಐಶ್ವರ್ಯ ಗೌಡ ಅವರ ಹತ್ರ 3 ಐಷಾರಾಮಿ ಕಾರ್ಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಅದನ್ನ ಸೀಸ್ ಮಾಡಿದ್ದಾರೆ. ಆಡಿ, ಬಿಎಂಡಬ್ಲ್ಯೂ ಹಾಗೂ ಫಾರ್ಚುನರ್ 3 ಕಾರ್ಗಳಿದ್ವಂತೆ. ಆ 3ಅನ್ನು ಸೀಸ್ ಮಾಡಿದ್ದಾರೆ. ನಿನ್ನೆ ದಾಳಿಯ ವೇಳೆ ಪೊಲೀಸರು ಸೀಸ್ ಮಾಡಿದ್ದಾರೆ.
ಸುಮಾರು 8 ಕೋಟಿಗಟ್ಟಲೆ ವಂಚನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಐಶ್ವರ್ಯ ವಂಚನೆ ಕೇಸ್ನಲ್ಲಿ ಬಗೆದಷ್ಟು ಇದರ ಹೂರಣ ಹೊರಗಡೆ ಬರ್ತಾನೆ ಇದೆ. ಐಷಾರಾಮಿ ಕಾರ್ಗಳು ಏನೆಲ್ಲ ಇತ್ತು ಈಕೆ ಹತ್ರ ಅಂತ, ಎಷ್ಟು ಇದರ ಆಳ ಆಗ್ಲ ಏನು ಈ ಕೇಸ್ದು ನಾಗರಾಜ್? ಶ್ರೀಲಕ್ಷ್ಮಿ, ಏನು ಈ ಒಂದು ಡಿ.ಕೆ. ಸುರೇಶ್ ತಂಗಿ ತಾನು ಅಂತ ಹೇಳ್ಕೊಂಡು ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಈಗಾಗಲೇ ಚಂದ್ರಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಹೈಕೋರ್ಟ್ ಒಂದು ಮಧ್ಯಂತರ ಜಾಮೀನನ್ನು ನೀಡಿತು. ಈಗ ಹೊರಗಡೆ ಬಂದಿರತಕ್ಕಂಥ ಐಶ್ವರ್ಯ ಗೌಡಗೆ ಆರ್ ನಗರ ಪೊಲೀಸರಿಂದ ತನಿಖೆಯ ಬಿಸಿ ಶುರುವಾಗಿರ್ತಕ್ಕಂಥದ್ದು. ಏನು ಶ್ವೇತಾ ಗೌಡ ಅನ್ನೋ ಒಂದು ಉದ್ಯಮಿ ಬಂದು ದೂರನ್ನು ಕೊಡ್ತಾರೆ. 3.25 ಕೋಟಿ ಹಣ ಜೊತೆಗೆ 450 ಗ್ರಾಂ ಚಿನ್ನಾಭರಣವನ್ನ ಐಶ್ವರ್ಯ ಗೌಡ ದಂಪತಿ ವಂಚನೆ ಮಾಡಿದ್ದಾರೆ ಅಂತೇಳಿ ಐಶ್ವರ್ಯ ಗೌಡ, ಹರೀಶ್ ಹಾಗೇನೆ ಒಬ್ಬ ಬೌನ್ಸರ್ ಮೇಲೆ 3 ಜನರ ಮೇಲೆ ಎಫ್ಐಆರ್ ಆರ್ ನಗರ ಠಾಣೆಯಲ್ಲಿ ದಾಖಲಾಗುತ್ತೆ. ಇದರ ಭಾಗವಾಗಿ ನಿನ್ನೆ ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿಯನ್ನ ಮಾಡುವಂತಹ ಆರ್ ನಗರ ಪೊಲೀಸರು ಅಲ್ಲಿ 29 ಕೆಜಿ ಬೆಳ್ಳಿ, 100 ಗ್ರಾಂ ಚಿನ್ನ ಸೇರಿದಂತೆ ವಿವಿಧ ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ. ಅಲ್ಲದೆ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಆರ್ ನಗರ ಪೊಲೀಸ್ ಠಾಣೆ ಬಳಿ ಈಗಾಗಲೇ ಅವರ ಮನೆಯಲ್ಲಿದ್ದಂತ 3 ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಒಂದು ಆಡಿ ಕಾರ್ ಆದ್ರೆ ಮತ್ತೊಂದು BMW ಜೊತೆಗೆ ಫಾರ್ಚುನರ್ ಕಾರ್, ಒಟ್ಟು 3 ಕಾರ್ಗಳನ್ನ ಸೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಆಡಿ ಕಾರು 1 ಕೋಟಿಗೂ ಅಧಿಕ ಮೌಲ್ಯ ಇದೆ, BMW 1 ಕೋಟಿಯಷ್ಟಿದೆ, ಸುಮಾರು ಫಾರ್ಚುನರ್ ಸಹ ಸುಮಾರು 50 ಲಕ್ಷಕ್ಕೂ ಜಾಸ್ತಿ ಮೊತ್ತವನ್ನು ಹೊಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇವೆಲ್ಲವೂ ಏನು ಪತಿ ಹರೀಶ್ ಹೆಸರಲ್ಲಿದ್ದಾವೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಏನು ಇವುಗಳನ್ನೆಲ್ಲವನ್ನು ವಂಚನೆ ಮಾಡಿದ ದುಡ್ಡಲ್ಲೇ ತೆಗೆದುಕೊಂಡಿದ್ದಾಳ ಅಥವಾ ಈಕೆಯ ಆದಾಯದ ಮೂಲ ಏನು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೇಳೋದಕ್ಕೆ ಇವತ್ತು ವಿಚಾರಣೆಗೆ ಬರಬೇಕು ಅಂತೇಳಿ ಐಶ್ವರ್ಯ ಗೌಡಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ 11 ಗಂಟೆಗೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ವಿಚಾರಣೆಗೆ ಬರ್ತಾರೆ ಅನ್ನೋ ಮಾಹಿತಿಗಳಿರ್ತಕ್ಕಂಥದ್ದು. ಹೀಗಾಗಿ ಚಂದ್ರಲೇಔಟ್ ಪೊಲೀಸರದು ಒಂದು ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈಗ ಆರ್ ನಗರ ಠಾಣಾ ಪೊಲೀಸರಿಂದ ತನಿಖೆ ಬಿಸಿ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಏನು ಜಸ್ಟಿಫೈ ಕೊಡ್ತಾರೆ ಇವತ್ತು ಐಶ್ವರ್ಯ ಗೌಡ ಅನ್ನೋದು ಎಲ್ಲರ ಕುತೂಹಲ ಇರತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಐಷಾರಾಮಿ ಕಾರುಗಳು, ಇಷ್ಟು ಹಣದ ವ್ಯವಹಾರ ಇವೆಲ್ಲವೂ ಇರಬೇಕಾದ್ರೆ ಇವರಿಗೆ ಆದಾಯದ ಮೂಲ ಏನು ಅನ್ನೋದು ಪೊಲೀಸರಿಗೆ ಇನ್ನೂ ಪ್ರಶ್ನೆ ಆಗೇ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅವರ ವಿಚಾರಣೆ ನಡೆಯುವಂಥದ್ದು. ಶ್ರೀಲಕ್ಷ್ಮಿ, ಅವು ಕೂಡ ಸಿಕ್ಕಿದ್ದಂಥದ್ದು. ಸೊ ಇವತ್ತು ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ಯಾವ ದಿಕ್ಕಿನಲ್ಲಿ ಸಾಗಬಹುದು, ಇನ್ನಷ್ಟು ಈ ರೀತಿ ವಸ್ತುಗಳು, ಐಷಾರಾಮಿ ವಸ್ತುಗಳು ಸಿಗಬಹುದಾ, ಏನೆಲ್ಲ ಆಗಬಹುದು? ಶ್ರೀಲಕ್ಷ್ಮಿ, ಏನು ನಾನು ಈಗಾಗಲೇ ಹೇಳಿದಂತೆ ಏನು ಒಂದು ಚಂದ್ರಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಮಧ್ಯಂತರ ಜಾಮೀನು ಕೊಡುವಂಥಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ಹೇಳುತ್ತೆ. ಏನು ಈ ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನು ಕೊಡಿ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಅಧಿಕೃತವಾಗಿ ಆಕೆಗೆ ನೀಡಿಲ್ಲ, ಈ ಕೆಲವೊಂದು ಲೂಪ್ ಹೋಲ್ಸ್ ಅನ್ನು ಇಟ್ಕೊಂಡು ಆಕೆಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ತನಿಖೆಗೆ ಯಾವುದೇ ರೀತಿಯ ಸ್ಟೇ ಆಗಲಿ ಅಥವಾ ತನಿಖೆಗೆ ಯಾವುದೇ ರೀತಿಯ ನಿರ್ಬಂಧವನ್ನು ಹೈಕೋರ್ಟ್ ನೀಡಿಲ್ಲ. ಹೀಗಾಗಿ ಏನು ಪೊಲೀಸರು ತನಿಖೆಯನ್ನು ಒಂದು ಕಡೆ ಚಂದ್ರಲೇಔಟ್ ಪೊಲೀಸರು ಮುಂದುವರಿಸ್ತಾರೆ. ಅಲ್ಲಿ ವನಿತಾ ಐತಾಳ್ ದೂರನ್ನು ನೀಡಿದ್ರು. 14 ಕೋಟಿಯಷ್ಟು ಹಣ, 14 ಕೆಜಿಯಷ್ಟು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಸುಮಾರು 9 ಕೋಟಿಯಷ್ಟು ಸಾಲವನ್ನು ಕೊಡಬೇಕಾಗಿತ್ತು, ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ. ಇದಾದ ಬಳಿಕ ಮಂಡ್ಯದಲ್ಲಿ ಒಂದು FIR ದಾಖಲಾಗುತ್ತೆ. ಜೊತೆಗೆ ಈಗ ಆರ್ ನಗರದಲ್ಲೂ FIR ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ ಆಕೆಯ ಬಂಧನ ಏನು ವಿಚಾರಣೆಗೆ ಬಂದಿಲ್ಲ, ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಪೊಲೀಸರು ಬಂಧನ ಮಾಡೋ ಸಾಧ್ಯತೆ ಇರುತ್ತೆ. ಅದನ್ನು ಹೊರತುಪಡಿಸಿ ಆಕೆ ವಿಚಾರಣೆಗೆ ಬಂದು ಸರಿಯಾದ ಸಮಜಾಯಿಷಿ ಕೊಟ್ಟರೆ ಆಕೆಯನ್ನ ಬಂಧನ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಒಮ್ಮೆ ಮಧ್ಯಂತರ ಜಾಮೀನು ನೀಡಿರೋದ್ರಿಂದ ಪೊಲೀಸರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾರೆ. ಸದ್ಯಕ್ಕೆ ವಿಚಾರಣೆ ಯೋಗ್ಯ ಬಂದಾಗ ನಂತರದ ಪ್ರೋಸೆಸ್ ಬಗ್ಗೆ ಪೊಲೀಸರು ತೀರ್ಮಾನ ಮಾಡುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.